ನಮ್ಮ ಕಂಚಿ ಪೀಠದಲ್ಲಿ 10 ವಂಶ ಪರಂಪರೆ ಮುಂಚೆ ಒಬ್ಬರು ಜಗದ್ಗುರುಗಳು ಇದ್ದರು. ಅವರಿಗೆ ಹೆಸರು ಭಗವನ್ನಾಮ ಬೋಧೇಂದ್ರ ಸರಸ್ವತಿ ಸ್ವಾಮಿಗಳು. ಬೋಧೇಂದ್ರಂ ಜಗತಾಂ ಗುರುಮಾಶ್ರಯೇ. ಭಜನ ಕೀರ್ತನ ಮಾಡುವವರು ತಮಿಳುನಾಡಲ್ಲಿ ಈ ಶ್ಲೋಕ ಹೇಳ್ತಾರೆ. ಬೋಧೇಂದ್ರಂ ಜಗತಾಂ ಗುರುಮಾಶ್ರಯೇ. ಅವರ ಅಧಿಷ್ಠಾನ ಕಾವೇರಿ ತೀರದಲ್ಲಿ ಕುಂಭಕೋಣ ಸಮೀಪದಲ್ಲಿ ಇದೆ. ಗೋವಿಂದಪುರಂ ಅಂತ ಹೆಸರು. ಅಲ್ಲಿ ಈ ಸಮಯದಲ್ಲಿ ಕೂಡ ಎಲ್ಲರೂ ಭಕ್ತರೆಲ್ಲರೂ ಹೋಗಿ ದೀಕ್ಷಾ ಕಂಕಣ ಅಲ್ಲಿ ಕೊಡ್ತಾರೆ. ನಾಮ ದೀಕ್ಷಾ ಉಪದೇಶವನ್ನು ಗ್ರಹಣ ಮಾಡ್ತಾರೆ. ಈ ಸಮಯದಲ್ಲಿ ಕೂಡ ಅವರು ರಾಮನಾಮವನ್ನು ಜಪ ಮಾಡ್ತಾರೆ ಅಂತ ಪ್ರತೀತಿ ಇದೆ. ಅವರು ಜೀವನ್ಮುಕ್ತರಾಗಿ ಅಲ್ಲಿದ್ದಾರೆ ಅಂತ ಇದೆ. ಭಗವನ್ನಾಮ ಬೋಧೇಂದ್ರ ಸರಸ್ವತಿ ಸ್ವಾಮಿಗಳು ಅವರು ನಾಮ ರಸಾಯನಂ ಅಂತ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ನಾಮ ಸಿದ್ಧಾಂತ ಕೌಮುದಿ ಅಂತ ಒಂದು ಗ್ರಂಥವನ್ನು ಮಾಡಿದ್ದಾರೆ. ನಮಕ ಚಮಕ ಉಚ್ಚಾರಣ ಮಾಡುವಾಗ, ಪಾರಾಯಣ ಮಾಡುವಾಗ ಯಾವ ಫಲ ಬರ್ತದೋ ತಾದೃಶ ಅದಕ್ಕೂ ಸಮಾನವಾಗಿ ಫಲ ರಾಮನಾಮ ಸಮಯದಲ್ಲಿ ಕೂಡ, ರಾಮನಾಮ ಜಪ ಮಾಡುವ ಸಮಯದಲ್ಲಿ ಕೂಡ ನಮಗೂ ಸಿಕ್ಕುತ್ತದೆ ಅಂತ ಆ ನಾಮ ಸಿದ್ಧಾಂತವನ್ನು ಅವರು ನಿರ್ಣಯ ಮಾಡಿದ್ದಾರೆ. ಯಾರೆಲ್ಲ ನಾಮ ಸಂಕೀರ್ತನ ಮಾಡ್ತಾರೋ ಅವರನ್ನು ಅಪಮಾನ ಮಾಡಬಾರದು ಅಂತ ಹೇಳಿದ್ದಾರೆ. ನಾಮಾಪರಾಧ ದಶ ಅಂತ ಅವರು ಹೇಳಿದ್ದಾರೆ. ಅವರೆಲ್ಲ ಇವರು ಈ ಥರ ಇದೆಲ್ಲ ಮಾಡ್ತಾರಲ್ಲ, ಅಪಮಾನ ಮಾಡ್ತಾರೆ, ಅವಹೇಳನ ಮಾಡ್ತಾರೆ, ಇವರು ಸುಮ್ಮನೆ ಇದು ಕೀರ್ತನೆ ಮಾಡ್ತಾರೆ, ಆ ಥರ ಮಾಡಬಾರದು. ಇದು ನಾಮ ಜಪಕ್ಕೆ ಸ್ವರ್ಗಾದಿ ಸುಖ ಪ್ರಾಪ್ತಿ ಫಲಿತ ಇದೆ, ವೇದ ಪಾರಾಯಣ ಫಲಿತ, ಇದು ಹೋಮ ಮಾಡುವುದಕ್ಕೆ ಏನು ಫಲಿತ ಉಂಟೋ ಆ ಥರ ಉತ್ಕೃಷ್ಟ ಫಲ ಇದೆ ಅಂತವನ್ನು ಶಾಸ್ತ್ರಪರವಾಗಿ ಅವರು ನಿರ್ಣಯ ಮಾಡಿದ್ದಾರೆ. ಅವರಿಗೆ ಹೆಸರು ಭಗವನ್ನಾಮ ಬೋಧೇಂದ್ರ ಸರಸ್ವತಿ ಸ್ವಾಮಿಗಳು. 59 ಪೀಠಾಧಿಪತಿಗಳು. ನಮ್ಮ ಗುರುಗಳು 69 ಪೀಠಾಧಿಪತಿಗಳು. 10 ವಂಶ ಮುಂಚೆ ಅವರು ಮಾಡಿದ್ದಾರೆ.